ಎಷ್ಟು ಅರ್ಥಪೂರ್ಣ. ಹಾಡೆಂದರೆ ಹಾಡುಗಳು, ಹೂ ಬರದ ಕೋಗಿಲೆಗಳು. ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರ? ನನಗೆ ಗೊತ್ತು ಬಿಡಿ, ನನ್ನ ನೆಚ್ಚಿಗನೆಲ್ಲ ಬಿಟ್ರೆ ನನ್ನ ಮೈ ಮುಟ್ಟುವ ಧೈರ್ಯ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ನೋಡಿ, ನೀವೆಲ್ಲ ನನ್ನ ನರ್ದಂತ ಕಾಣಿಸ್ತಾ ಇದೆ. ರತ್ನದ ಕಿರೀಟದಲ್ಲಿ ವಜ್ರ ಶೋಭಿಸುವಂತೆ, ಸಾಗರದ ತಳದಲ್ಲಿ ಮುತ್ತು ಶೋಭಿಸುವಂತೆ, ಈ 6 ಕೋಟಿ ಕನ್ನಡಿಗರ ಮಧ್ಯದಲ್ಲಿ ಎದ್ದು ಕಾಣುವ ನನ್ನ ಆತ್ಮೀಯ ಗೆಳತಿಯನ್ನು ಮರೆಯಲು ಸಾಧ್ಯವಿಲ್ಲ. ನೀನೇ ನನ್ನನ್ನು ಮರೆತಂತೆ ಕಾಣುತ್ತದೆ. ನೋಡಿ, ತುಂಬಿದ ಸಮುದ್ರ ಬತ್ತಬಹುದು, ಅರಳಿದ ಹೂವು ಬಾಡಬಹುದು, ಆದ್ರೆ ನಿಮ್ಮನ್ನ ಮರೆತು ಬದುಕುವ ಶಕ್ತಿ ನನಗಿಲ್ಲ ಜಗನ್ನಾಥ್. ಸುಮಿತ್ರಾ, ನಮ್ಮಿಬ್ಬರ ಪ್ರೀತಿಯ ನೌಕೆ ಸಾಗರದ ಅಬ್ಬರದ ಅಲೆಗಳಿಗೆ ಸಿಲುಕದೆ ನಿರಂತರವಾಗಿ ದಡ ಸೇರಿದರೆ ಅಂದೇ ನಮಗೆ ಪ್ರೇಮ ವಿಜಯ. ನಮ್ಮದು ಅಮರ ಪ್ರೇಮ. ನಮ್ಮ ಈ ನಲಿಮೆಯ ಆಸೆ ಕುಡಿ ಬತ್ತದೆ ಚಿಗುರು ಹಿಡಿದು ದಿಗಂತದಾಚೆ ಅಬ್ಬಲಿಯಂತ ಆಸೆ. ರೀ, ಅಷ್ಟೊಂದು ಆಸೆ ಕನಸುಗಳನ್ನ ಕಾಣಬಾರದು. ಕಾಲ ಕೂಡಿ ಬಂದಾಗ ಈ ನಿಮ್ಮ ಕರಗಳಿಂದ ನನ್ನ ಕರುಳಿಗೆ ಮಾಂಗಲ್ಯವನ್ನ ಕಟ್ಟಿದರೆ ಸಾಕು, ಅದೇ ನಾನು ಭಾಗ್ಯವತಿ. ಸುಮಿತ್ರ, ನೀ ನನ್ನ ಪಾಲಿಗೆ ಬಯಸದೆ ಬಂದ ಭಾಗ್ಯ. ಕನ್ಯಾದ ನಿನಗೆ ಕಂಕಣ ಬಲ ಕೂಡಿ ಬಂದು ನಾನಿನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಕನಸಿನ ಲೋಕಕ್ಕೆ ಕರೆದೊಯ್ಯುವುದು ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ. ರೀ, ಬರೀ ಕನಸಿನ ಲೋಕದಲ್ಲಿ ವಿಹರಿಸಬಾರದು. ನೋಡಿ, ಅಂತೆಯೇ ಈ ನಮ್ಮ ಮದುವೆಗೆ ನಮ್ಮಣ್ಣ ಒಪ್ಪಿಗೆ ಕೊಟ್ಟಿದ್ದೆ ಆದ್ರೆ ನಮ್ಮ ಆಸೆ ಈಡೇರುವುದು ಖಂಡಿತ. ಸುಮಿತ್ರ, ಒಂದು ಮಾತು. ಒಂದಕ್ಕೆ 1000 ಕೇಳಿ. ನಿನ್ನ ಇಚ್ಛೆಯಂತೆ ನಾನಿನ್ನ ಪತಿಯಾಗಿ ನನಗೇನಾದರೂ ದುಸ್ಥಿತಿ ಬಂದರೆ? ಜಗನ್ನಾಥ್, ನಿಮಗಿಂತ ಮುಂಚಿತವಾಗಿ ನಿಮ್ಮ ಮಡಿಲಿನಲ್ಲಿ ಈ ಸುಮಿತ್ರಾಳ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ನೋಡಿ, ನಾನು ಬಯಸುವುದು ಮುತ್ತೈದೆ ಸಾವನ್ನು. ಪ್ರೀತಿಯನ್ನು ಹೂವಿಗೆ ಪ್ರೇಮೆಯ ದುಂಬಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಗುವನ್ನ ತಾಯಿ ಮುದ್ದು ಮಾಡಿದರೆ ನಮ್ಮಂತ ಅನಾಥ ಪ್ರೇಮಿಗಳನ್ನ ಆ ದೇವರು ಮುದ್ದು ಮಾಡ್ತಾನೆ. ಕರೆಕ್ಟ್. 7 ಜನ್ಮದಲ್ಲಿಯೂ ನೀನೇ ನನ್ನ ಸತಿ, ನಾನೇ ನಿನ್ನ ಪತಿ. ಹೂವಾಗಿ ನೀ ಅರಳಿ ನಿಂತಾಗ ದುಂಬಿಯಾಗಿ ನಾನು ಕಾದು ಕುಳಿತೇನೆ. ನಿನ್ನ ಒಪ್ಪಿಗೆ ಅಪ್ಪಣೆ ದೊರೆತರೆ ನಾನಿನ್ನ ಮಗುವನ್ನು ಹೀರುವೆ. ನೋಡಿ, ನಾನು ಎಂದಿದ್ದರೂ ನಿಮ್ಮವಳೇ ಅಂದಾಗ ಮದ್ಯಕ್ಕಿಂತ ಮಾತು. ಕೂಡಿದರೆ ಅಡೆದವರೇ ಬೇಕಿಲ್ಲ. ನನ್ನ ನಿನ್ನ ಪ್ರೇಮದ ಕೋಟೆಯು ಭದ್ರವಾಗಿರುವವರೆಗೂ ಅದನ್ನು ಒಳೆಯಲು ಜಗದ ರಕ್ಷಕನಿಗೂ ಆಗದ ಮಾತು. ಸ್ನೇಹ ಎಂಬ ಗುಡ್ಡದ ಮೇಲೆ ಪ್ರೀತಿ ಎಂಬ ಗುಡಿ ಕಟ್ಟಿ ಮಾನವೀಯತೆ ಎಂಬ ಜ್ಯೋತಿ ಬೆಳಗೋಣ. ಈ ಮಾತಿಗೆ ತಪ್ಪಿದರೆ ನನ್ನ ಹೆತ್ತವರ ಸಾಕ್ಷಿ, ಅದಕ್ಕಿಂತಲೂ ಹೆಚ್ಚಾದ ನನ್ನ ನಿನ್ನ ಪ್ರೇಮ ಸಾಕ್ಷಿ.
ಶಾಶ್ವತವಾದದ್ದು. ಅಂದ ಹಾಗೆ ನೀವೇಕೆ ಒಂದು ಸಲ ನಮ್ಮ ಮನೆಗೆ ಬರಬಾರ್ದು? ಯಾವುದಕ್ಕೂ ಕಾಲ ಕೊಡಿ ಬರಬೇಕಲ್ಲ, ಖಂಡಿತ ಬರುತ್ತೆ. ನಿಮ್ಮ ಅಣ್ಣವ್ರ ಒಪ್ಪಿಗೆನ ನಾ ಪಡೆಯುತ್ತೆ. ನೋಡಿ, ಯಾವುದಾದ್ರೂ ಕಾರಣದಿಂದ ನನಗೆ ಮಾತ್ರ ನೀವು ಮನೆಗೆ ಬರಬೇಕು ಅಂತ ಆಸೆ. ದಯವಿಟ್ಟು ದಯವಿಟ್ಟು ಆ ಸಾಹಸ ಮಾತ್ರ ಮಾಡಬೇಡ ಸುಮಿತ್ರ, ಮಾಡಬೇಡ. ನಾನು ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವೇ? ಯಾಕೆ ಬರಬಾರ್ದು ಅಂತ? ಅದೊಂದು ದೊಡ್ಡ ಕಥೆ. ಆ ಕಥೆಯ ಹಿಂದೆ ಒಂದು ದೊಡ್ಡ ವ್ಯಥೆಯೇ ಅಡಗಿದೆ ಸುಮಿತ್ರ. ಆ ಮನೆಯಲ್ಲಿ ಹೆಣ್ಣೆಂಬ ಕೊಡೆಯೇ ಇಲ್ಲ. ಹೆಣ್ಣಿಲ್ಲದ ಮನೆ, ಕಣ್ಣಿಲ್ಲದ ಮನುಷ್ಯನ ಬಾಳ್ವೆ ಎರಡೂ ಒಂದೇ ಸುಮಿತ್ರ. ಆ ಮನೆಯ ಬಾಗಿಲು ತೆಗೆದನೆಂದರೆ ನನ್ನ ಕಣ್ಣಲ್ಲಿ ಕಂಪನಿ ಧಾರಾಕಾರವಾಗಿ ಹರಿಯುತ್ತದೆ. ದಯವಿಟ್ಟು ದಯವಿಟ್ಟು ಆ ವಿಷಯ ಮಾತ್ರ ನನಗೆ ತರಬೇಡ ಸುಮಿತ್ರ, ತರಬೇಡ. ಅಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಯಾರಾದ್ರೂ? ನನ್ನ ಮುದ್ದಿನ ತಂಗಿ ಶೀಲ. ಏನಾಯ್ತು? ಆ ನಿಮ್ಮ ತಂಗಿ ಶೀಲಾಗೆ ಏನಾಯ್ತು ಹೇಳಿ? ನಾನು ಕುಡಿದು ಎದೆ ಹಾಲು ಕುಡಿದು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲೇ ನನ್ನ ತಂಗಿ ಶೀಲ. ನಮ್ಮಿಬ್ಬರ ಹಾಗೆ ಪ್ರೀತಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಮಿಸಿ ಗರ್ಭವತಿಯನ್ನಾಗಿ ಮಾಡಿ ಯಾವರು ತಲೆ ತಿರುಗ ಮೂಸಿ ನೋಡಿ ಬೀಸಿ ಹೊಡೆದು ನಡು ನೀರಲ್ಲಿ ಕೈ ಬಿಟ್ಟು ಓಡಿ ಹೋದ ಜಗದೀಶ. ಯಾರ ತಂಗಿ ಮುಡಿ ತುಂಬ ಹೂ ಮುಡಿದುಕೊಂಡು ತಲೆ ತುಂಬ ಮುಸುಕು ಹೊತ್ತುಕೊಂಡು ಮುತ್ತೈದೆ ಹಾಕಿ ತನ್ನ ತವರಿನಿಂದ ತನ್ನಣ್ಣನ ಆಶೀರ್ವಾದ ಪಡೆದು ಗಂಡನ ಬಳಿಗೆ ಹೋಗಬೇಕಾಗಿತ್ತು. ಅದೇ ತಂಗಿ ತನ್ನಣ್ಣನ ಮನೆ ಬರಿದು ಮಾಡಿ ಮದುವೆಗೆ ಮುಂಚೆ ಗರ್ಭ ಧರಿಸಿ ಆದರೀ ಎಂಬ ಸೊಲ್ಲನ್ನು ಹೊತ್ತು ಸಮಾಜಕ್ಕೆ ಮುಖ ತೋರಿಸದೆ ಮಸಣ ಯಾತ್ರೆಯತ್ತ ಸಾಗಿದಳು ಸುಮಿತ್ರ. ಮಸಣ ಯಾತ್ರೆಯತ್ತ ಸಾಗಿದಳು ಸುಮಿತ್ರ. ನನ್ನ ತಂಗಿಯ ಶಾಪ ಅವರ ಮನೆತನಕ್ಕೆ ತಟ್ಟುವುದಿಲ್ಲವೇ? ನಮ್ಮನ್ನು ಸ್ವಾಗತಿಸುವ ತಂಗಿಯೂ ಇಲ್ಲ. ಅವಳಿಲ್ಲದ ಜಾಗದಲ್ಲಿ ನಾನು ಇಲ್ಲ ಸುಮಿತ್ರ, ನಾನು ಇಲ್ಲ. ನನ್ನ ತಂಗಿಯ ಸಾವಿಗೆ ಕಾರಣವಾದ ಅವರನ್ನು ಹಣಬಾರ ಮಾಡುತ್ತಿದ್ದರೆ ನನ್ನ ಹೆಸರು. ಸಾಕು ಸಾಕು ನಿಲ್ಲಿಸಿ ಜಗನ್ನ, ಸಾಕು ನಿಲ್ಲಿಸಿ.
ವಿಷಯವಾಗಿದ್ದರೆ ನಿಲ್ಲಿಸಬಹುದು. ಸುಮಿತ್ರ, ನನ್ನ ಜೀವನದಲ್ಲಿ ನಡೆಯಬಾರದದ್ದು ನಡೆದು ಹೋಯಿತು. ಏನೇ ಆಗಲಿ, ನೀವೀಗ ನನಗೊಂದು ಮಹತ್ವ ನಡೆಸ್ಕೊಡ್ಬೇಕು. ನನ್ನ ಪ್ರಾಣವೇ ನಿನಗಾಗಿ ಮೀಸಲು. ನಿನ್ನ ಮಾತೆ ನನಗೆ ವೇದವಾಕ್ಯ. ನಿನ್ನ ಜೀವನವನ್ನೇ ನನಗೆ ಮೀಸಲಾಗಿರಿಸಿದ ಪ್ರೇಯಸಿ ನೀನು. ನಿನ್ನ ಮಾತನ್ನು ನಡೆಸಿಕೊಡದಿರುವನೇ. ಮಾತು ಮೀರಿ ನಡೆಯುವಂತ ದುಸ್ಸಾಹಸ ನೀವು ಮಾಡಬಾರ್ದು. ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿ ಸಾಗುವ ಇಚ್ಛೆ ನನಗಿಲ್ಲ. ಅದೇನು ಹೇಳಿ? ನೋಡಿ, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೇಳುವ ಮನಸ್ಸು ನನಗಿಲ್ಲ. ಆದ್ರೆ ಸಂದರ್ಭ ಸಮಸ್ಯೆ ಆಗಿದೆಯಲ್ಲ, ಅದಕ್ಕೆ. ಸುಮಿತ್ರ, ಕೇಳಬೇಕೆಂದಿರುವುದನ್ನು ನೇರವಾಗಿ ಕೇಳು. ನನ್ನ ಆತ್ಮ ಸಾಕ್ಷಿಯಾಗಿ, ನನ್ನ ಹೆತ್ತವರ ಸಾಕ್ಷಿಯಾಗಿ ನಡೆಸುತ್ತೇನೆ. ಆಯಿತೇ? ನೋಡಿ ಜಗನ್ನಾಥ್, ನೀವೀಗ ತಾಳಬೇಕು, ತಾಳಿ ಬಾಳಬೇಕು. ಅಷ್ಟೇ ಅಲ್ಲ, ನಿಮ್ಮ ಸಹೋದರಿ ಶೀಲಾಳ ಸಾವಿಗೆ ಕಾರಣವಾಗಿರೋ ಆ ಜಗದೀಶನನ್ನ ರಕ್ಷಿಸಬೇಕೆ ವಿನಃ ಶಿಕ್ಷಿಸಬಾರದು. ಈ ಮಾತನ್ನು ನಡೆಸಿಕೊಡುವ ತ್ಯಾಗವಾಗಿ ನೀವಾಗಬೇಕು. ಜಗದೀಶನಿಗೂ ನಿನಗೂ ಏನ್ ಸಂಬಂಧ? ಶೀಲಾಳಿಗೂ ನಿಮಗೂ ಏನು ಸಂಬಂಧ? ಶೀಲಾ ನನ್ನ ಸಹೋದರಿ, ಜಗದೀಶ ನನ್ನ ಸಹೋದರ. ಸುಮಿತ್ರ! ಹೌದು ಜಗನ್ನಾಥ್, ಜಗದೀಶ ನನ್ನ ಸಹೋದರ. ನೀವು ನಿಮ್ಮ ಸಹೋದರಿ ವಿಷಯದಲ್ಲಿ ಸ್ವಾರ್ಥಿಯಾದ್ರೆ, ನಾನು ನನ್ನ ಸಹೋದರನ ವಿಷಯದಲ್ಲಿ ಸ್ವಾರ್ಥಿಯಾಗಿರುವೆ. ದಯವಿಟ್ಟು ಈ ನಮ್ಮ ರಕ್ತ ಸಂಬಂಧಕ್ಕೆ ಕೊಡಲಿ ಪೆಟ್ಟನ್ನ ಹಾಕ್ಬಿಡಿ ಜಗನ್ನಾಥ್. ನಾನು ನಿಮ್ಮ ಕಾಲು ಹಿಡಿದು ಸುಮಿತ್ರ, ಚೆನ್ನಾಗಿದೆ ನಿನ್ನ ಮಾತು, ಬಹಳ ಚೆನ್ನಾಗಿದೆ ನಿನ್ನ ಮಾತು. ನನ್ನ ತಂಗಿಯ ಜಾಗದಲ್ಲಿ ನೀನೇ ಇದ್ದಿದ್ದರೆ ಏನು ಮಾಡುತ್ತಿದ್ದೆ? ನೋಡಿ, ಈ ನಿಮ್ಮ ಮಾತುಗಳು ಕತ್ತಿ ಮೊನೆಗಿಂತಲೂ ಹರಿತವಾಗಿದೆ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ಸುಮಿತ್ರ, ಚಿನ್ನದ ಬಟ್ಟಲಲ್ಲಿ ವಿಷ ಹಾಕಿ ಅಮೃತವೆಂದು ಕುಡಿಯುವ ಅವಿವೇಕಿ ನಾನಲ್ಲ. ಅಂದ್ರೆ ನಿಮ್ಮ ಉದ್ದೇಶ? ದುರುದ್ದೇಶವೇನೂ ಇಲ್ಲ. ಅಂದ್ರೆ ಮಾತಾಡಿದ್ರಾಯ್ತು, ಮುತ್ತು ಹೊಡೆದರೆ ಹೋಯ್ತು. ನಿನ್ನಿಷ್ಟವೇ ನನ್ನ ಇಷ್ಟ. ಸರಿ ಜಗನ್ನಾಥ್, ನಾನಿನ್ ಬರ್ತೀನಿ. Happy New Year. Wish you all the best. Thank you. Thank you. Happy New Year. Thank you. Let's go. ಜಾನಕಿ, ಒಂದು ಮಾತು, ಬಟ್ ಒನ್ ಕಂಡೀಷನ್. ಏನದು? ಕಂಡೀಷನ್ ಹಾಕಿದ ಮೇಲೆ ಮೌನವಾಗಬಾರದು. ಅಷ್ಟೇ ತಾನೇ? ಕಾಲೇಜು ದಿನಗಳಲ್ಲಿ ನಾವು ಕಂಡ ಪ್ರೇಮ ಸಂಗಮ ಕನಸು ದಿಕ್ಕುದೆಪ್ಪಿಲ್ಲವಲ್ಲ, ಆ ಕನಸಿನ ಗತಿ? ಆ ಸುಂದರವಾದ ಕನಸು ನನಸಾಗಲೇಬೇಕಲ್ಲ ಡಿಯರ್. ಕರೆಕ್ಟ್. ಆಕಾಶ
ಮದುವೆ ಅವರ ಜೊತೆ ಆದ್ರೂ ಎಂದೇ ಇದ್ರು ನೀವೇ ನನ್ನ ಬಾಳಿನ ಸರದಾರಲ್ವೇ? ಬಾಯಿ ಜಾನಕಿ, ನಿನ್ನ ಪತಿ ಜಗದೀಶನಿಗೂ ನನ್ನಿಂದ ಏನಾದರೂ ತೊಂದರೆಯಾಗಬಹುದೇನೋ ಅಂತ. ಚೇಚೆ, ಅಂಥದ್ದೇನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಯಾವತ್ತಿದ್ರು ನಾನು ನಿಮ್ಮವಳೇ. ಹೆಸರಿಗೆ ಮಾತ್ರ ಗಂಡ ಜಾನಕಿ, ನನ್ನದೊಂದು ಮಾತು ನಡೆಸಿಕೊಡ್ತೇನೆ ಅಂದ್ರೆ ಒಂದು ಮಾತು ಕೇಳ್ತೇನೆ, ನಡೆಸಿಕೊಡುವೆಯಾ? ನೋಡಿ, ನಿಮಗಾಗಿ ನಾನಿರುವಾಗ ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿದ್ದೀನಿ ಅಂದಾಗ ಆ ಜಗದೀಶನನ್ನ ಬಿಟ್ಟು ಬಾ ಅಂತ ಹೇಳಿದ್ರೆ ಬಿಟ್ಟು ನಿಮ್ಮ ಜೊತೆಯಲ್ಲಿ ಬಂದು ಬಿಡ್ತೀನಿ ನೋಡಿ. ಆಹಾ, ಅಂತ ಸಾಹಸ ಮಾಡುವ ಅವಶ್ಯಕತೆ ಇಲ್ಲ ಜಾನಕಿ. ನಿನ್ನ ನಾದಿನಿ ಸುಮಿತ್ರಳ ಬಾಳು ಗೋಳಾಗಬೇಕು. ಈ ವಿಷಯದಲ್ಲಿ ಜಗದೀಶನಿಗೆ ತೊಂದರೆಯಾಗಬಾರದು. ಅಷ್ಟೇ ತಾನೇ? ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ನನ್ನನ್ನು ಮರಿಬಾರ್ದು. ನಾನು ನಿನ್ನನ್ನೇ ಹೊರತು ಯಾರಿಗೂ ಮನಸ್ಸೋತಿಲ್ಲ. ನಿನ್ನ ನಾದಿನಿ ಯಾವನೋ ಒಬ್ಬ ಕಾಮಕನ ಕೈಗೆ ಒಬ್ಬ ತಲೆ ತೆರಕನ ಪಾದ ತಲೆಗೆ ಮೀಸಲಾಗಿದ್ದಾಳೆ. ಆಕೆ ಅವನಿಂದ ದೂರ ಆಗಬೇಕು. ಈಗಾಗಲೇ ರಾಧಾಂತ ಮಾಡುವುದು ಬೇಡ, ಆಯ್ತೇ? ಓಹೋ, ಅಷ್ಟೇ ತಾನೇ? ಗರತಿ ಹಾಗೆ ಸೋಗ ಹಾಕಿಕೊಂಡು ತಿರುಗಾಡುವ ಸೋಗಲಾಡಿಗೆ ಅದಾಗತ್ತೆ ಕಾಣಿಸ್ತೀನಿ. ಇನ್ನು ಮುಂದೆ ಅದರ ಬಗ್ಗೆ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನಿಟ್ಟ ಗುರಿಯ ಸಾಧಿಸುವವರೆಗೂ ಚಿಂತೆ ನನ್ನ ಎದೆಯಲ್ಲಿ ಮನೆ ಮಾಡಿಕೊಂಡು ಹೊರಗತಿದೆ. ಜಾನಕಿ, ಈ ಕಾರ್ಯಕ್ಕೆ ಕೈ ಹಾಕಿ ಇಂದಿನಿಂದಲೇ ನಾಂದಿಯಾಡು. ಹಾಗಾದ್ರೆ ಆ ಸುಮಿತ್ರಳನ್ನ ಮೋಹಿಸುವ ಅವಳ ಮನ್ಮಥ ಯಾರು ಅಂತ ನಾವು ತಿಳಿದುಕೊಳ್ಬಹುದಾ? ಈಗ ಸದ್ಯದಲ್ಲಿ ತಿಳಿದುಕೊಳ್ಳುವುದು ಬೇಡ. ಕಾಲ ಬಂದಾಗ ತಾನಾಗಿ ಅರ್ಥವಾಗುತ್ತದೆ. ನಾನಿನ್ನು ಬರಲ? ಇದೇನ್ ಪ್ರತಾಪ್, ಆಗ್ಲೇ ಹೊರಟು ಬಿಟ್ರಲ್ಲ, ಸ್ವಲ್ಪ ನಿಂತ್ಕೊಳ್ಳಿ. ಅಲ್ಲ, ನಾನ್ ನಿಮ್ ಜೊತೆ ಸ್ವಲ್ಪ ಕಾಲ ಕಳಿಬೇಕು, ಸಂತೋಷವಾಗಿರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಆಗ್ಲೇ ಹೊರಟು ಬಿಟ್ರಲ್ಲ ಪ್ರತಾಪ್. ನಿರಾಶೆ ನಿಟ್ಟುಸಿರು ಬಿಡಬೇಡನಲ್ಲಿ. ನಾನಿರುವೆ ನಿನ್ನ ಬಳಿಯಲ್ಲಿ. ಜಗದೀಶನಿಗೆ ದ್ರೋಹ ಬಗೆದಂತಾಗುವುದಿಲ್ಲವೇ? ನಿನ್ನ ಪತಿವ್ರತತನಕ್ಕೆ ಚ್ಯುತಿ ಬರೋದಿಲ್ಲವೇ? ನಿಜ ಪ್ರತಾಪ್, ಈ ಸ್ತ್ರೀಯರು ಮಾಡುವುದೇ ಅದೇ ತಪ್ಪು. ಹೆಣ್ಣು ಸುಮಂಗಲಿ ಆಗಿರಬೇಕು, ಮುತ್ತೈದೆ ಆಗಿರಬೇಕು. ಗಂಡನಿಗೆ ಯಾವುದೇ ರೀತಿ ಮೋಸ ಮಾಡಬಾರ್ದು. ಏನೇ ಕಷ್ಟ ಬಂದರೂ ಅದನ್ನ ಮನಸ್ಸಿನಲ್ಲೇ ನುಂಗಿಕೊಂಡು ಕಣ್ಣೀರಿನಲ್ಲೇ ಕೈ ತೊಳಿಬೇಕು. ಈ ಸಮಾಜದಲ್ಲಿ ಹೆಣ್ಣು ಮಾತ್ರ ಗರತಿಯಾಗಿರ್ಬೇಕು ಅಂತ ಹೇಳುತ್ತೆ. ಅದೇ ಗಂಡು ವೇಶ್ಯರ ಬಳಿ ಸರದಾರನಾದ್ರೂ ಚಿಂತೆ ಇಲ್ಲ, ಹೆಣ್ಣು ಮಾತ್ರ ಗರತಿ ಗಂಗವನಾಗಿರ್ಬೇಕು ಅನ್ನೋದೇ ಹೇಳುತ್ತೆ ಈ ಸಮಾಜ. ನೋಡು ಪ್ರತಾಪ್, ಈಗಿನ ಕಾಲ ಬದಲಾಗಿದೆ. ಹೆಣ್ಣು ಹೇಗೆ ಸೂಳೆಯ ಮನೆ ಸರ್ದಾರನಾಗ್ತಾನೋ ಹಾಗೆ ಹೆಣ್ಣು ಮೆಂಡನೊಂದಿಗೆ ಕಾಲ ಕಳೆದು ಯಾಕೆ ಸೂಳೆ ಆಗ್ಬಾರ್ದು ಪ್ರತಾಪ್? ಈಗಿನ ಕಾಲ ಬದಲಾಗಿದೆ. ತೀರಾ ತಪ್ಪು ಕಲ್ಪನೆ ನಿನ್ನದು. ಎಲ್ಲ ಗಂಡಸರು ಹಾಗೆ ಇರುತ್ತಾರೆ ಅನ್ನೋದು ತಪ್ಪು. ಈಗ ಆ ಪುರಾಣದ ವಿಷಯ ಬೇಡ. ಈಗ ನನ್ನಿಂದ ಏನಾಗಬೇಕು ಕೇಳು. ಪ್ರತಾಪ್, ವಿರಹದ ವೇದನೆಯಲ್ಲಿ ಬಳಲ್ತಾ ಇದ್ದೀನಿ ನಾನು. ನನ್ನ ಪ್ರೀತಿಗೆ ಪನ್ನೀರ್ ಎರಚಿ ಯಾಕೆ ನೀವು ನನ್ನ ಸರದಾರ ಆಗಬಾರ್ದು ಅಂತ. ನಿನ್ನ ಹಪ್ಪಿಗೆ ಬಿಸಿ ನನ್ನ ಹೆದೆಗೆ ತಾಕಿಸಿ ನನ್ನನ್ನೇ ನಿನ್ನ ವಶ ಮಾಡಿಕೊಂಡ ಚಾತುರ್ಯಕ್ಕೆ ಮೆಚ್ಚಬೇಕಿದೆ. ಸರಿ ಬಿಡಿ, ನೀವೇನು
ಯುಗ ಉರುಳಿ ಯುಗವೇ ಬರಲಿ ನಾನಿನ್ನ ಜೊತೆ ಬಿಸೆ ಬಿಸೆ ಇಡ್ಲಿ ಬಾಯಾಗಿಟ್ರ ಕರ್ಲಿ ಬಿಡ್ಬೇಕು. ಬಾಯಾಗ ಬೆಳ್ಳುಳ್ಳಿ ಚಟ್ನಿ ವಾಸನೆ ಚಿತತಿ ಹುಡುಗನಿನ ತೊಟ್ಟಿ ಬಣ್ಣ ಬೆಳ್ಳುಳ್ಳಿ ಚಟ್ನಿ ವಾಸನೆ ಗಮ್ 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 ಕೊಡ್ತರ್ಬೇಕು ನೋಡು. ಯಾರು ಏನಂದ್ರೆ ಇಡ್ಲಿ 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 ನಿಂದ್ರಿನ ಇಟ್ಕೋ. ಓಟ್ ಹಾಕಕ್ ಬಂದಿಲ್ಲ ಅಂತ ನಾನು ಮಕ್ಕಳಕತ್ತೀನಿ ಇಡ್ಲಿ ಇಡ್ಲಿ ಅಂತ. ಬರಿ 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 ಯಾರು ಖಾಲಿ ಇದ್ರಿ ಎಲ್ಲರೂ ಬಂದು ಓಟ್ ಹಾಕ್ರಿ. ಓಟಿಗೆ ಒಂದು ನೋಟು, ಈ ದರಿದ್ರ ನನ್ನ ಮಗನಿಗೆ ಒಂದು ಓಟು. ಬರಿ 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 ಅಪ್ಪ ಬಿಟ್ಟಿದೆ ಎಲೆಕ್ಷನ್ ಮಾತಾಡ ಬರ್ರೇ ನೋಟಿನ ಸೂರ್ಯ ಮಳಿನ ಅಮ್ಮವ್ರೆ ಈ ಒಳಗೆ ಹಚ್ಚಿ ಬಂದ್ರ ಈ ಒಳಗೆ ಹಚ್ಚಿ ಬಂದ್ರ ಈ ಒಳಗೆ ಹಚ್ಚಿ ಬಂದ್ರ ಇಲ್ಲಾಂದ್ರೆ ಈ ಒಳಗೆ ಸೀರೆ ಹಂಚಿದ್ರ ಕುಕ್ಕರ್ ಹಂಚಿದ್ರ ಇನ್ನು ಏನೇನು ಹಂಚಿದ್ರಿ? ಇಲ್ಲ, ಒಂದು ಹಾರ ತುರ ಹಿಡ್ಕೊಂಡು ಕಾಯಕತ್ತಾರ. ಈ ಗುಂಡೆ ಬಟ್ಟ ಕ್ಯೂ ನನ್ನ ಮಗ ಬರ್ತಾನ ಎಲ್ಲರೂ ಸೇರಿ ಹಾಕೋಣ ಅಂತಂದ. ನೀವು ನನ್ನ ಮಂಡೆ ಬಿಸಿ ಮಾಡೋದು ಉಂಟಲ್ಲ ಮರೈತೆ. ರಾತ್ರಿ ಎಲ್ಲ ನಿದ್ಗೆಟ್ಟು ಕಣ್ಣಿ ನಿದ್ದಿಲ್ದಂಗ ಬೆಳಿಗ್ಗೆ ನಾವು ಹೇಗೆ ಮಾಡೋದು ಓಟ್ ಯಪ್ಪ ನಿಮಗಿಳ್ಳೆ ಮರೈತೆ. ಗುಂಡ, ನಾ ಇನ್ನು ನಾಳೆ ಹೋಗಿ ಇನ್ನೊಂದು ನಾಟಕದಾಗ ಮಾತಾಡ್ಬೇಕು. ನನ್ನನ್ನ ಮದುವೆ ಮಾಡು ಯಪ್ಪ. ಅದಲ್ಲ, ನೀ ಹಿಂಗ ಮಾತಾಡ್ಕೊಂಡು ಹೋದೆ ಅಂದ್ರ ನೀ ತಂದಿದ್ದ ಇಡ್ಲಿ ಎಲ್ಲ ವೇಸ್ಟ್ ಆಕ್ಕವು. ಇಡ್ಲಿ ಮಾರುವುದರಲ್ಲಿ ನಾನೇ ಚಂಡ ಪ್ರಚಂಡ ಮರಳೆ. ನಿಮಗಿಳ್ಳೆ ಮರೈತೆ. ಎಷ್ಟು ನಿನ್ನ ಗಾಂಡೀವ ಓಡು ನಿನ್ನ
ನಮ್ಮ ಮಂಡಿ ಬಿಸಿ ಮಾಡೋದು ಉಂಟಲ್ಲ ಮರೈತೆ. ನಿಮಗೆ BP ಉಂಟು, ಶುಗರ್ ಉಂಟು, ಎಲ್ಲ ಒಟ್ಟಿಗೆ ಬಂದಾವ. ನೀವೇನಾದರೂ ಹೃದಯಾಘಾತದಿಂದ ಸತ್ತರೆ ನಿನ್ನನ್ನು ನಂಬಿದ ನನ್ನ ಈ ಗುಂಡಪಟ್ಟನ ಗತಿಯನ್ನು ಮಾರಾಳೆ. ಯಪ್ಪ, ಇನ್ನೂ ನಾ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈಗ ಸಾಯ ಮಾಡಕತ್ತೆ ಇಲ್ಲಿ ನೀವು ಹಿಂಗ ಚೊಯ್ಯಾರ ಮಾಡಿ ನಮ್ಮ ಮಂಡಿ ಬಿಸಿ ಮಾಡೋದು ಉಂಟಲ್ಲ ಮರೈತೆ. ಅಲ್ಲಿ ಓಟ್ ಕೈ ಕೊಟ್ಟು ಬೇರೆ ಹಾಕಿದ್ರ ಅವಾಗ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಹೇಳು? ನಮ್ಮ ಓಟ್ ಬೇಡ, ನೀನೇ ಬೇಕು. ಈ ಉದ್ದೇಶಕ್ಕೂ ಅದೇ ತುರುಕುಯಾಕತ್ತಿ. ನೀವು ಈ ಉದ್ದೇಶಕ್ಕೆ ಕಿವಿ ಕೇಳ ಮಿಷಿನ್ ಕೊಡ್ಸಿದ್ದು ಅಂತೂ ಈಗ ಕೇಳಿಸ್ತಾವಿಲ್ಲ? ಕೇಳಿಸ್ತಾವ, ಕೇಳಕತ್ತಾವ. ಕೇಳಕಷ್ಟೇ. ಈಗ ನೋಡ, ನಾ ಏನ್ ಹೇಳ್ತೀನಂದ್ರ, ಈ ಇಡ್ಲಿ ಮಾಡೋದೆಲ್ಲ ಬಿಟ್ಬಿಡು, ನಾನು ನಿನ್ನ ಮದುವೆ ಮಾಡ್ಕೋತೀನಿ. ನೀವು ಮುಟ್ಬೇಡ ಬರತ್ತೆ, ನಮ್ಮ ಮೈ ಎಲ್ಲ ಬುಳುಗು. ಭಯಂಗಿಲ್ಲ ಹಂಗಲ್ಲ, ಭಯಂಗಿಲ್ಲ. ಮೈಯಾಗೆಲ್ಲ ಗುಳುಗುಳು ಅಂದ್ರೆ ಒಂದು ಕೆಲಸ ಮಾಡ, ಬಾಯಾಗ ಜುಳು ನೀರು ಬರ್ತೈತಿ, ಅದ್ರ ಹೊಳ್ಳಿ ಕುಡ್ದು ಕೂಡ ಎಲ್ಲ ಆರಾಮಾಕೈತಿ. ನಾನು ಹೆಂಗ ಇದ್ದೆ, ಆಗ ನೀರು ನುಂಗಿ ನಾನು ಹಿಂಗಾದ. ಅಲ್ಲ, ಮೊದಲ ನೀ ಗ್ಲಾಮರ್ ಆಗಿ ಬಂದಿ, ಅದನ್ನ ಯಾಕೆ ಅಲಗಾಡ್ಸಕ್ ಹೋಗಿ 6 ಪ್ಯಾಕ್ ತಗೊಂಡ್ಕೊಡ್ಕತ್ತೆ. ಅದಿರ್ಲಿ, ಒಟ್ನಾಗ ನಿನ್ನ ಬಿಡ. ಎಷ್ಟು ತಿಂಗಳು ನಿನಗೆ? ಏನು ತುಂಬಿಲ್ಲ. ತುಂಬದ್ ಬೇಡ, ಮತ್ತೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಎಲ್ಲ ವೇಸ್ಟ್ ಅದು. ಅದನ್ನ ಬಿಟ್ಟು ಮುಂದೆ ಹೇಳೋ, ನೀನು ಹೇಳ ಎತ್ತಿ. ನೀ ಬಟ್ಟೆ ಅನ್ಬೇಡ ಮಾರೈತೆ, ನಮ್ಮ ಹೊಟ್ಟೆ ಖಾರ ಕಷ್ಟ ಹೆಂಗಾಗ್ತೈತಿ. ಇವತ್ತಿನಿಂದ ನೀವು ಗುಂಡು ರಾವ್ ಅಂತ ಕರ್ಸಕ್ಕಂತು ಮಾರಾಳ. ಇದ್ಯಾವ್ದಿದು ನಿಮ್ದು ರಾವು? ಅದು ಬ್ರಾಹ್ಮಣರ ಹುಟ್ಟು ಲಿಂಗ. ಓಹೋ, ಅದು ನಿಮಗೆ ಟೈಟ್ ಆಗಂಗಿಲ್ಲನ? ಅದು ಲಿಂಗಾಯ್ತರ ಹೊಸವಾಯ್ತು. ನಮ್ದು ದಾರ ಜನಿವಾರ. ನಿಮ್ಮದು ಜನಿವಾರ, ನಮ್ಮದು ಶಿವದಾರ, ಎರಡು ಬರೋಬ್ಬರಿ ಹಾಕವು. ಈಗ ಮದುವೆ ಮಾಡ್ಕೊಂತ್ಯಾ? ಅದು ಹೇಗೆ ಸಾಧ್ಯ ಮಾರೈತೆ? ನಾವು ಲಿಂಗಾಯ್ತರು, ನಾವು ಬ್ರಾಹ್ಮಣರು, ನೀವು ಲಿಂಗಾಯ್ತರು. ನಡೀತ ತಗೋ. ಅವ್ಯ ಜಾತಿ ಮದುವೆ ಆಗಕ್ಕೆ ಯಾಕ ಮಠಗಳು ಬೇಕಾದಷ್ಟದವು. ಅಲ್ಲೇ ನಾನು ನೀನು ಹೋಗಿ ಮದುವೆ ಮಾಡ್ಕೊಂಬಿಡೋಣಂತ. ಎಲ್ಲ ನಾನೇ ನೋಡ್ಕೊತೀನಿ, ನೀ ಏನು ಚಿಂತನೆ ಮಾಡಕ್ ಹೋಗ್ಬೇಡ. ನೀವು ಮುಂದೆ ಹೋದ್ರೆ ನಾವು ಹಿಂದೆ ಬರೋದುಂಟಲ್ಲ ಮಾರೈತೆ. ನಮ್ಮ ಮಂಡಿ ಬಿಸಿ ಮಾಡೋದುಂಟಲ್ಲ ನೀವು. ನಾನ್ ನಿಮ್ಮನ್ನ ಎಲ್ರಿ ಮಂಡೆ ಬಿಸಿ ಮಾಡಿದೆ? ನೀವ್ ಯಾಕೆ ಹೀಗೆ ಮಾತಾಡ್ತೀರಿ? ಒಂದ್ ಕೆಲಸ ಮಾಡ್ರಿ, ನೀವೇನಾದ್ರೂ ನನ್ನ ಕೈ ಬಿಟ್ರಿ ಅಂದ್ರ ನನಗ ತಿರುಪತಿ ಚೊಂಬೆ ಗತಿ. ಚೆಂಬಿನ ತುಂಬ ನೀರು ತುಂಬು, ಈ ಜನ ಮಧ್ಯೆ ಸೀದಾ ಹಿಂಗ್ ಹೊಂಟ್ಬಿಡಿ ಕೆರೆ ಕಡೆ. ಭಟ್ರೆ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಬರೀ ಈಗ ನಾನು ನಿಮ್ಮನ್ನ ಮದುವೆ ಮಾಡ್ಕೋತೀನಿ, ನೀವು ನನ್ನ ಕೈ ಬಿಡಬೇಡ್ರಿ. ನಾಳೆ ನಾವು ಬಳ್ಳಾರಿಗೆ ಹೋಗುದು. ಬಳ್ಳಾರಿಗ ಅಲ್ಲಿಗೆ ಹೋಗ್ತೀರಿ? ಅದೇ ನಾವು ಹೇಳೋದು, ನಾಳೆ ಏತಕ್ಕೆ ಬಳ್ಳಾರಿಗೆ ಹೋಗೋದು ಅಂತ ಅಲ್ಲ. ಒಟ್ಟು ಬಳ್ಳಾರಿಗೆ ಹೋಗ್ಬೇಕಂತ ವಿಚಾರ ಇಟ್ಕೊಂಡ್ಬಿಟ್ರಿ. ನಿಮ್ ಕಿವಿನಾರ ಕೇಳ್ತಾವಿಲ್ಲ, ಅದು ಕೇಳಿಸ್ಲಿ ಅಂತ ಕೊಡ್ಸಿದ್ದು. ನೀವು ನೋಡಿದ್ರೆ ಬಳ್ಳಾರಿಗೆ ಹೋಗ್ಬೇಕು ಅಂತಿರಲ್ಲ. ನೀವು ನನ್ನ ಪ್ರಾಣ ತಿನ್ನೋದುಂಟಲ್ಲ ಮಾರೈತೆ. ಅಂತೂ ನಿಮಗ ದಿನಾವು ನಾವು ಬಿಟ್ಟರೆ ರೂಢಿ ಆಗುತ್ತೆ. ಸಲೀಸಾಗಿ ಅದಲ್ರಿ ಬಿಟ್ರೆ, ಒಂದ್ ವೇಳೆ ನೀವು ನನ್ನ ಮದುವೆ ಆಗಿ ನೆನಪ ಮರ್ತೋಗ್ಬಿಟ್ರೆ ಮುಂದೆ ಹೆಂಗ? ಅದು ಹೇಗೆ ಸಾಧ್ಯ ಮಾರೈತೆ? ಹೆಂಗಸರನ್ನು ಮರೆಯೋದುಂಟೆ? ಶಿವ ಒಬ್ಬಳಾದ್ರೂ ಮತ್ತೊಬ್ಬಳನ್ನು ನೆನಪು ಮಾಡಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ನಿಮ್ಮನ್ನು ಮರೆಯೋದು ಉಂಟೆ? ಅದು ಹೀಗೆ ಸಾಧ್ಯ ಇಲ್ಲ ಮಾರೈತೆ. ಅಷ್ಟು ಚೂಪ್ ಐತಾ ನಿಮ್ಮ ತಲೆ? ಅಲ್ವೇ ಮತ್ತೆ 11 ವರ್ಷ ಭಾರತ ದೇಶವನ್ನು ಮತ್ತೊಬ್ಬರ ಕೈಗೆ ಕೊಡದೆ ಆಳಿದ ತಲೆ ಬ್ರಾಹ್ಮಣರ ತಲೆ. ಅದೇ ಪಟ್ಟವನ್ನು ತನ್ನ ಮಗನಿಗೆ ಕೊಟ್ಟಬೇಕೆಂದು ಹಠ ಬಿಟ್ಟು ಅಂತಕರ ಗುಂಡಿಗೆ ಬಲಿಯಾದ ಶ್ರೀಮತಿ ಇಂದಿರಾ ಗಾಂಧಿಯ ತಲೆ ಬ್ರಾಹ್ಮಣರ ತಲೆ. ಭಾರತದ ಪ್ರಥಮ ಪ್ರಧಾನಿ ನೆಹರೂರಪ್ಪ ಅದು
ಇಲ್ಲಿ ಕುತ್ಕೊಂಡಾರಲ್ಲ ಇವ್ರು ಎಲ್ಲರನ್ನೂ ಕೊಲೆ ಮಾಡಿದವರು ನನ್ನ ಕೇಳುವರೇ ಯಾರಲ್ಲ. ರಾಜೀವ್ ಗಾಂಧಿ ಮೇಲ್ ಕುಂತ ಯಾಕಡೆ ಇಲ್ಲಿ ಇಡ್ಲಿ ಇಟ್ಟನಲ್ಲ ಇಲ್ಲೇ ಕುತ್ಕೊಂಡ್ಬಿಟ್ರು. ಎರಡು ಒಂದೇ ಪುಳಿಸಾರನ್ನ ತಿಂದ ತಲೆ ಬ್ರಾಹ್ಮಣರ ತಲೆ. ನಿನಗೂ ನನ್ನ ತಲೆಗೂ ನಿನ್ನ ಸಾಮಾನಿಗೂ ದೊಡ್ಡ ನಮಸ್ಕಾರ. ಯಪ್ಪ ನಿನ್ನ ತಲೆ ಮನೆ ಹಾಳಾಯ್ತು. ನಾನು ನಿಮ್ಮ ಮದುವೆ ವಿಷಯ ಮಾತಾಡ್ತಿದ್ದೆ, ನೀವೇನ್ರಿ ತಲೆ ಬುಡ ಬೇರು ಬಟ್ಟಿ ಅಂತೇಳಿ ಭಾಳ ಮಾತಾಡ್ತಿರಲ್ಲ, ಅದೆಲ್ಲ ಇರ್ಲಿ. ಮೌನವಲ್ಲ ರಾಣಿ, ಧ್ಯಾನ ಧ್ಯಾನ. ಇನ್ನೂ ಹಗಲು ರಾತ್ರಿ ನಿನ್ನದೇ ಧ್ಯಾನ. ನಮ್ಮ ಮದುವೆಗೆ ಸೇರ್ಸೋಣ ಜನ ಈ ಕುತ್ಕೊಂಡ್ರೆ ಅಲ್ಲಿ ಇವ್ರು ಸೇರ್ಸ್ಬಿಡೋಣ. ಈಗಲಾದ್ರೆ ಆಡಿವೆ ಒಂದು ಕವನ. ಏ ಹಾಡ್ತೀನ್ರಿ, ಬೆಳಗ್ಗೆ ಮದುವೆ ಮಾಡ್ಕೊಂಡು ನನ್ನ ಮನೆ ಕರ್ಕೊಂಡು ಹೋಗ್ಬೇಕು ನೀವು. ನಮ್ಮ ಮನೆಯವ್ರು ಏನಾರು ಒಪ್ಪಿಟ್ರ ಯಪ್ಪ ಎಷ್ಟರ ಇರ್ಬೇಕು ನಿನಗ ಅಂತ. ನಾನು ನಮ್ಮ ಮನೆಯವರು ಏನಾರ ಬಾ ಕರ್ಕೊಂಡ್ ಬಂದ್ಬಿಡು ಅಂದ್ರ ಅವ್ರ ಸ್ಥಾನದಲ್ಲಿ ನಿನಗೆ ಒಂದು ನೀ ಬಡ್ಸ್ಕೊಂಡಾಗ ನನ್ನ ಜೋಡ್ ಬಡ್ತಾವೆ ನೀನು. ಪುಣ್ಯಾತ್ಮ, ಇದು ನನ್ನ ಕೈ, ನಿನಗೆ ಬೆಳತನಕ ಅಷ್ಟ ಚಾನ್ಸ್. ಇಷ್ಟ ಹಿಡ್ಕೋಬೇಕು ನೀ, ಇಷ್ಟಾಗ ಹಿಡ್ಕೊಂಡು ಸಮಾಧಾನ ಮಾಡ್ಕೋ. ಆತಿಲ್ಲ ಸರಸಿಗೆ ಬಾರೆ ಸರಳ
ಮಾಡಕ್ ಹೋದ್ರ ಹಾ ಬ್ಯಾಡ ಕಷ್ಟನ ಭಾಳ ಐತಿ ಕೆಲ್ಸಕ್ಕೋ ಮಗನೇ ಅಂತಂದು ನಮ್ಮ ಅವ್ವ. ಮತ್ತೆ ಇಷ್ಟು ವರ್ಷ ಏನ್ ಮಾಡಿದ್ವಿ? ಇದೇ ಜೀವನ. ಕಷ್ಟ ಪಟ್ರೆ ಕಷ್ಟ. ನಮಸ್ಕಾರ ಚಿಕ್ಕಮ್ಮನೇ, ನಮಸ್ಕಾರ. ಮಿಡಿಯುವ ಮನೆಗಳು ಎರಡು, ಮಿಡಿದರಾಯವು ಒಂದೇ, ಸೇರುವ ಶುಭ ಸಮಯದಿ ಸುಖದ ಮಧುರ ಸಂಜೆ. ಕನಸಿನ ರಾತ್ರಿಯು ಕಳೆದು ಬಂದಿದೆ ನೆನೆಸಿದಾಗಲೂ ಹಾಡುವ ಸಂಗೀತದ ಸುಖದ ಮಧುರ ಸನ್ಯ. ಜೀವ ವೀಣೆ ನೀಡು ಮಿಡಿದ ಸಂಗೀತ, ಭಾವಗೀತೆ ಬಾಳಿದು ಸಂದೇಶ, ಇನ್ನು ಬೆಳೆದ ಸಂತೋಷ, ಶುಭ ಸಂದೇಶ, ಶುಭ ಸಂದೇಶ, ಸಂದೇಶ ಸಂದೇಶ. ನಮಸ್ಕಾರ ಚಿಕ್ಕಮ್ಮನೇ, ನಮಸ್ಕಾರ. ನಮ್ಮ ಮಂಡ್ಯ ಬಿಸಿ ಮಾಡೋದು ಉಂಟಲ್ಲ ಮಾರ್ಯಾರ, ಮೊದಲಿಗೆ ಹೆಂಗಸರಿಗೆ ಮಾಡೋದು ನಮಸ್ಕಾರ. ನಾವಿಲ್ಲಿ ಗಡಿಯಾರ ಕಂಬ ನಿಂತ್ಕೊಂಡಲ್ಲ, ನಮಗೆ ಮಾಡೋದು ಉಂಟಲ್ಲ ನಮಸ್ಕಾರ. ಓ ಈಗ ಬೆಳಗ್ಗೆ ಯಾರು ಬಿಟ್ಟೋಗೋ ಜಗಳ ಬೇಡ, ಬೆಳಗ್ಗೆ ಎಲೆಕ್ಷನ್ ಬೇರೆ ಐತಿ, ಬೆಳಗ್ಗೆ ಮಾತಾಡ್ರಿ ನಿಮಗೆ ನಮಸ್ಕಾರ. ನಮ್ಗೆ ಹಾಕ್ರಿ, ನಮಗೆ ಹಾಕಪ್ಪ. ಹಾಕ್ತಾನಪ್ಪ, ಮಾಡಿಲ್ಲ ಅಂದ್ರೆ ಏನಾಗ್ತಿ? ಓಟ್ ಹಾಕ್ತೇವೆ, ಓಟ್. ಕಂಟಿ ಇವ ಕಂಠ ಪೂರ್ತಿ ಕುಡ್ದು ಮಕ್ಕೊಂತಾನ, ಏನು ಓಟ್ ಎಲ್ಲಿಂದ ಹಾಕ್ತಾನ? ಅವ್ರು ಕುಡಿಯೋರಲ್ಲ ಮಾರೈತಿ, ಹಿಂದುಳಿದವ್ರಿಗೆ ಕುಡಿಸಿ ಒಂದು 500 ರೂಪಾಯಿ ಕೊಡೋದ, ಒಂದು ಸೀಸ ಕೊಡ್ಸೋದ, ಓಟ್ ಹಾಕ್ಸಿ ಬಿಡೋದ. ಓಟ್ ಹಾಕ್ಸಿ ಅಂತ ಐತಲ್ಲ, ಅವ್ರು ನಮ್ಮವೇನು ಕೆಲ್ಸಗಳು ಇರ್ತಾವ, ಕೆಲಸಕ್ಕೆ ಕೇಳಕ್ ಹೋಗ್ತಾವೆ. ಒಂದು ಸೈನ್ ಹಾಕೋದು ಇರ್ತೈತಿ, ಒಂದು ಸೀಲ್ ಹಾಕೋದು ಇರ್ತೈತಿ. ಅಲ್ಲಿ ಹೋದ್ರೆ ನಾವಿನ್ ಕೈ ಕಟ್ಟಿ ಅಂತ ಹೋಗ್ಬೇಕು. ನಮ್ಮ MLA ಕಾರ್ಪೊರೇಟ್ರು ಬರ್ತಾರನ ಅಂತ ನೋಡ್ತಾ ಅಂತ ಹಿಂಗೆ ಅವ್ರ PAಗಳು ಇರ್ತಾರಲ್ಲ, ಮಿನಿಸ್ಟ್ರು ಮೀಟಿಂಗ್ನಾಗ ಅದಾರ, ಅಲ್ಲಿ ಹೋಗ್ಯಾರ, ಡೆಲ್ಲಿಗೆ ಹೋಗ್ಯಾರ ಅಂತ ಹೊಲ್ಕನ ಮಗ ಇವನು. ಶಿವ ಎಂತ ವೇಳೆ ಬರ್ತಾರಪ್ಪ ಅಂತೀನಿ. ಬಿಸಿ ತುಪ್ಪ ನುಂಗೋಕ್ಕೂ ಬರಂಗಿಲ್ಲ, ಉಗುಳಕ್ಕೂ ಬರಂಗಿಲ್ಲ. ಹೌದೌದು, ಈ ಮಾತು ಕೇಳಿ ನೀವು ಬದುಕಬಾರ್ದು. ಹೋಗ್ರಿ ಕೊತ್ತಂಬರಿ ಗಿಡ ಕೂರ್ಲಾಕೊಂಡ್ ಸೈಡ್. ನದಿಯ ಏನಂದೆ? ನಿನ್ನ ಮಾತೆ ವೇದವಾಕ್ಯ ಅಂದೆ ಅಷ್ಟೇ. ಕಂಟಿ ಸುಮ್ಮನೆ ಹೋಗೋಣಂತಲ್ಲಿ ಹಾಕ್ ಮಾಡ್ಬೇಡ, ಹೇಳ್ತೇನೆ ನಾನು. ಆಫ್ ಮಾಡ್ಕೋಬೇಡವ, ಬೆಳಕರಿದ್ದಂಗೆ ಆಫ್ ಮಾಡ್ಕೋಬೇಡ. ಹೋಗಿ ಮನ್ಯಾಗ ಅಲ್ಲಲ್ಲ ಹೋಟೆಲ್ದಾಗ ಹೋಗಿ ಕಪ್ಪು ಬಸಿ ತೊಳೆದಿಟ್ಟು ಕುಕ್ಕರ್ನ ಆಫ್ ಮಾಡು. ಆ ಪಕ್ಷ ಬಂದು ನಾನು ಮರಿಬೇಡ್ರಪ್ಪ, ನನ್ನ ಗುಟ್ಟು ಕೋಳಿ ಗುಟ್ಟು ಮರಿಬೇಡ್ರಪ್ಪ. ಓ ತಾನಲ್ಲಿ ವಿತ್ತಾಂಡ್ರಲ್ಲಿ ಕೂಗ್ರಿ, ಸುಮ್ಮನೆ ತಗೋಬೇಡ್ರಿ. ಬೆಳಗ್ಗೆ ಓಟ್ ಮಾತ್ರ ನನಗೆ ಹಾಕ್ಬೇಕು, ಕೂಗ್ರಿ. ಪೆಟ್ರ್ ಬೆಳತನಕ ಇದನ್ನೇ ಹೇಳ್ತಾರ ಅವ್ನು ಹೆಂಡ. ಚಿಕ್ಕಮ್ಮನೆ ಮತ್ತೆ ಯಾವನಾರ ಬಂದಿದ್ದೆ ನಮ್ಮ ಏರಿಯಾದಾಗ ಓಟ್ ಕೇಳಕ್ಕ. ನಮ್ಮ ಏರಿಯಾದಾಗ ಓಟ್ ನನಗೆ ಬೀಳ್ಬೇಕು. ಏನೋ ಗುಂಡಪ್ಪ, ನಿಮ್ಮನ್ನ ಬಿಟ್ಟು ಯಾರಿಗೆ ಹಾಕೋದು ಮಾರ್ಯಾರ? ಒಂದು ಓಟಿಗೆ ಎಷ್ಟು ಕೊಡಿದ್ರಿ ನೀವು? ಹೆಂಗಸರಿಗೆ ಒಂದು ಸೀರೆ, ಒಂದು ಜಾಕೆಟ್, ಗಂಡಸರಿಗೆ ಸರ್ಕಾರ ಗೊಬ್ಬರ ಚೀಲ, ಅರ್ಥ ಆಗ್ತಿರಲ್ಲ ಸರ ಬೇಕಿಲ್ಲ. ಏನಿಲ್ಲ ಗೊಬ್ಬರ ಚೀಲ ಅಂತ, ಗೊಬ್ಬರ ಚೀಲ ಅಂತ, ಗೊಬ್ಬರ ಚೀಲ ಅದಲ್ರಿ. ನಮ್ಮ ಓಣ್ಯಾಗ 150 ಮಂದಿ ಅದಾರ. ಒಬ್ಬರಿಗೆ 1000 ರೂಪಾಯಿ ಹಿಡಿದ್ರು ಎಷ್ಟು ಮಂದಿಗೆ ಆತು ರೊಕ್ಕ? ಮೊದಲು ರೊಕ್ಕ ತಳ್ರಿ ಈ ಕಡೆ, ಆಮೇಲೆ ನಿಮಗೆ ಗುದ್ದಿಸ್ತೀವಿ. ಚಿಂತಾಮಣೆ ನಾಗಪ್ಪ ಮಾಮ, ಹಂಗಾರ ನಾನು ಅವ್ರ ನೀನು ನಮ್ಮ ಬಟ್ಟ ಅಲ್ಲ, ನಾನು ಸೀರೆ ತೊಗೊಂಬಂದ್ರಿಲ್ರಿ?
ಸ್ಪೆಷಲ್ ಆಗಿ ರೇಷ್ಮೆ ಸೀರೆನ ಜಾಕೆಟ್ ನಿಮ್ಮ ಅಪ್ತರ ಅದುಂಟ ಮಾರ ಯಾರು ನೀ ಜಾಕೆಟ್ ಬೇರೆ ತರ್ತಾರ ಅದು ನಾನು ತರ್ತೇನೆ ಸಿಂಗಾರಿ ಸಿಟ್ಟಾಗ್ಬೇಡ ಸಿಂಗಾರಿ ಗುಂಡ ಮಟ್ಟ ನೀನ್ ಹಿಂಗ ಒಳ್ಳೆ ಕಟ್ಟದನ ಚಟ್ಟ ಆಮೇಲೆ ಮುನ್ನ ಒಯ್ದು ಅಡಿಗೆ ಮನೆ ಹೊಡಿತಾನ ಗೂಟ ಅದು ಹೋಗ್ಲಿ ಬಿಡ್ರಿ ಅದಂಗ ಮೊದ್ಲು ರೊಕ್ಕ ತಳ್ರಿ ನೀವೇನ್ ರೊಕ್ಕ ಇಲ್ಲಾರ್ದ ಬರೀ ಹಾಕ್ರಿ ಹಾಕ್ರಿ ಅಂತೇಳಿ ಯಾರು ಹಾಕ್ತಾರ ನಿಮಗ ಮನೆ ಫೋನ್ ಪ್ಲೇ ಮಾಡ್ದ ರೊಕ್ಕ ಆದ್ರ ಮತ್ತೆ ಯಾರ ಕಿಡ್ನಾಪ್ ಮಾಡ್ಬಿಡ್ತಾರ ಅದ್ ಹಂಗ ದಯವಿಟ್ಟು ನಂಬರ್ ಕೊಟ್ಬಿಡವ ಬೆಳಗ್ಗೆ ಒಂಟ್ರ ಒಂಟ್ರ ಫೋನ್ ಪ್ಲೇ ಮಾಡ್ತಾನಂತ ದಯವಿಟ್ಟು ಕೊಟ್ಬಿಡು ಫೋನ್ ಪೇನ ಫೋನ್ ಪ್ಲೇ ಮಾಡ್ತಾನ ಸ್ಪಾಟ್ನಾಗ ಅವರು ಚಿಂತೆ ಫೋನ್ ಪ್ಲೇ ಮಾಡ್ತಾನ ನಮ್ಮ ಏರಿಯಾದಾಗ ಆಗ್ಬಿಟ್ಟು ನನಗೆ ಬಿಡ್ಬೇಕ ಏನ ಆಗ್ಬಿಡಪ್ಪ ಮತ್ತೆ ಯಾರು ಬೆಳಗ್ಗೆ ಬಸ್ ಬರ್ತೈತೆ ಏ ನಿನ್ ಕಿವ್ಯಾಗ ತುರ್ಕೋ ಅವ ಏನ್ ಹೇಳಕತ್ತಾನ ಕೇಳೊಂದು ಕೇಳಲ್ಲ ಕ್ಯಾಪ್ ಅದನ ಕ್ಯಾಪ್ ಹಾ ಈಗ ಹೇಳ್ರಿ ಬೆಳಗ್ಗೆ ನಮ್ಮ ಏರಿಯಾದಾಗ ಓಟು ನನಗೆ ಬಿಡಕಂದು ಗುಂಡನ್ ಮಟ್ಟ ಆಗ್ತಾರ ಸ್ವಲ್ಪ ಮತ್ತೆ ಯಾರ್ಯಾರು ಇದು ಮಾಡಿ ಬೆಳಗ್ಗೆ ಬಸ್ ಬರ್ತದ ಬೋದಿನ ಇರ್ಕಂದ ಹಂಗೆಲ್ಲ ಏನ್ ಮಾಡಂಗಿಲ್ಲ ನೀವೊಂದ್ 2 ಲಕ್ಷ ರೂಪಾಯಿ ಕಡೆ ತಳ್ರಿ ನಾವು 150 ಓಟ್ ಬಂದು ನಿಮ್ಗೆ ಹಾಕಿಸ್ತೀವಂತ ಕೊಡ್ತಾನೆ ಅದನ್ನ ಫೋನ್ಪ್ಲೇ ಮಾಡಿಸ್ತೇನೆ ಫೋನ್ ಪೇ ಹಾ ಮತ್ತೆ ಇವ್ ರೋಡ್ ಹೊಡ್ತ ಕೊಡಾಗಲ್ಲ ಈಗ ನಾನು ಆಗಲ್ಲ ಹೇಳಿದ್ನಲ್ಲ ನಂಬರ್ ಕೊಡು ಅಂತಂದು ಆತ ಬೆಳಿಗ್ಗೆ ಮಾಡೇ ಮಾಡ್ತಾನ ಫೋನ್ಪ್ಲೇ ಜಾಸ್ತಿಯಿಂದ ಇಸ್ಕೊಂಡು ಹೋಗ್ಬೇಕು ಇನ್ನು ಲಾಸ್ಟ್ ಇದ್ದಾಗ ಎಲ್ಲಿ ಹೋಗಿ ಮಕ್ಕೊಂಡಿರ್ತಾನ ಪುಣ್ಯಾತ್ಮ ಗುರುಭಾಷ ಗುರುಭಾಷ ಕೂರಿ ಬಿಡಪ್ಪ ಬರ್ತಾನ ಬೆಳಗ್ಗೆ ಓಟ್ ಬಂದ್ರೆ ನನಗೆ ಬಿಡಕೋಣ ನಿನ್ ಬಿಟ್ಟು ಯಾರಿಗೆ ಹಾಕಲ್ ಸಾಕಾರೆ ಆಗ್ತದೆ ಹಾ ಆಯ್ತ ಇನ್ನು ಅವ್ನಿಗೆ ಓಟ್ ಹಾಕಿದ್ರೆ ಆತ ನಾ ಏನ್ ಬಲ್ಲ ಹಾ ನಾ ಏನ್ ಬಲ್ಲ ನೀವ್ ಯಾಕೆ ಹಿಂಗ್ ಮಾಡೋದು ಅಂತ ಮತ್ತೇನ್ ಮಾಡ್ಬೇಕು ಅವರಂತೂ ಹೋದ ಓಟ್ ಹಾಕ್ರಿ ಅಂತಂದು ನಂದು ನಿಂದು ಮದ್ವೆಗೆ ನಾನು ಹೋಗಿ ಎಲ್ಲ ತಯಾರಿ ಮಾಡ್ತೀನಿ ಓಹೋ ಆಗ ಸಮಾಚಾರ ಜನ ಬಹಳ ಜನ ಇದ್ರು ಏನು ಬೆಳ್ತನಕ ಇದನ್ನ ಮಾಡೋ ನಿನ್ನೆ ತಾನು ತಾನೆ ಅಂತಂದು ಏನೋ ಖುಷಿ ಪಡ್ತು ಸಿಗಬಾರ್ದು ಸಿಕ್ಕಿನಿಯಪ್ಪ ನೀನೆಲ್ಲ ಸಮಾಧಾನ ಮಾಡ್ಕೊಂತಿದ್ದಿ ಹೇಳ್ತೀನಿ ನಾಚಬೇಡ ನಾರಿ ನಿಜ ಮಾವ ಬಂದನ ಬೇಡದಿ ಬೇಡ ಹುಡುಗಿ ಹುಡುಸಲ ಬಂದೇನ
ಕುಂಟಗಾಲ ತಾರ ಚೈನಾ ತಂದಿನಿ ಬಾರ ನಿನ್ನ ಕುಂಟಗಾಲ ತಾರ ಏನ ಬೇಡಿದ ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ಏನ ಬೇಡಿದ ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ನಾನು ಬೇಡ ನಾನೇ ಬಂದಿನ ನಾನು ಬೇಡ ನಾನೇ ಬಂದಿನ ಏನ ಬೇಡಿದ ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ಏನ ಬೇಡಿದ ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ಬಾಬು ತಂದಿನಿ ಬಾರ ನಿನ್ನ ಢೊಳ್ಳು ಹುಟ್ಟಿತಾರ ಬಾಬು ತಂದಿನಿ ಬಾರ ನಿನ್ನ ಡೊಳ್ಳು ಹುಟ್ಟಿತಾರ ಏನು ಬಿಡಿದು ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ಏನು ಬಿಡಿದು ಬೇಡ ಹುಡುಗಿ ನಾನು ಬೇಡ ನಾನೇ ಬಂದಿಲ್ಲ ನಾನು ಬೇಡ ನಾನೇ ಬಂದಿಲ್ಲ ಏನು ಬಿಡಿದು ಬೇಡ ಹುಡುಗಿ ಕೊಡಿಸ್ಕೊಟ್ಟಿಲ್ಲ ಏನು ಬಿಡಿದು ಬೇಡ ಹುಡುಗಿ ನಿಮ್ಮ ಚೇಂಬರಿಗೆ ಏಟಾಯ್ತೆ? ಲೇಟ್ ಆಗಿಲ್ಲ ಕಾಲು ಜಾರಿ ಬಿದ್ದೀವಿ ಲೇಟ್ ಆಗಿಲ್ಲ ಇದು ಮಾತ್ರ